ಕನ್ನಡ ಚಿತ್ರರಂಗದ ರ್ಯಾಪರ್ ಚಂದನ್ ಶೆಟ್ರು ಒಂದು ವಿಶೇಷವಾದ ವಿಚಾರವನ್ನು ಹಂಚಿಕೊಂಡಿರೋಂಥದ್ದು ಏನಪ್ಪ ಅಂತಂದ್ರೆ ಅದು ಸೊ ಅವರ ಎರಡೂ ಕೈಯಲ್ಲಿ ಅಂದರೆ ಇವಾಗ ಇಲ್ಲಿ ಸೊ ಈ ಎರಡೂ ಕೈಗಳಿಗೆ ಅಥವಾ ಮುಂಗೈಗಳಿಗೆ ವಿಶೇಷವಾದ ಎರಡು ಟ್ಯಾಟೂ ಇದೆ. ಒಂದು ರೈಟ್ ಹ್ಯಾಂಡಲ್ಲಿ ಒಂದು ಟ್ಯಾಟೂ, ಲೆಫ್ಟ್ ಹ್ಯಾಂಡಲ್ಲಿ ಒಂದು ಟ್ಯಾಟೂ. ಸೊ ಇದನ್ನು ಈ ಥರ ಮಾಡಿದಾಗ ಸೊ ಅವರಿಗೆ ನಮಿಸಿದಂತೆ ಆಗುವ ರೀತಿಯಲ್ಲಿಯೇ ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿರುವಂಥದ್ದು. ಸೊ ಇದನ್ನು ಯಾಕೆ ಹಾಕ್ಸ್ಕೊಂಡ್ರು ಅಂಥೇಳಿ ಹೇಳ್ತಾರೆ. ಹಾಗೆಯೇ ಯಾವ ಕೈಯಲ್ಲಿ ಅಥವಾ ಯಾವ ಮುಂಗೈಯಲ್ಲಿ ಯಾವ ಟ್ಯಾಟೂ ಇದೆ ಅಂಥೇಳಿ ಕೂಡ ಹೇಳ್ತಾರೆ. ಫಸ್ಟ್ ನಾನು ಹೇಳುವಂಥದ್ದು ಎಡಗೈಲಿರುವಂಥ ಟ್ಯಾಟೂ, ಈ ಭಾಗದಲ್ಲಿರುವಂಥ ಟ್ಯಾಟೂ ಏನಂದರೆ ಅದು ಚಾರ್ಲಿ ಚಾಪ್ಲಿನ್. ಸೊ ಚಾರ್ಲಿಯವರ ಒಂದು ಟ್ಯಾಟೂ, ಚಿಕ್ಕ ಟ್ಯಾಟೂ ಇಷ್ಟು ಬರೋ ರೀತಿ ಹಾಕ್ಸ್ಕೊಂಡಿರುವಂಥದ್ದು. ರೀಸನ್ ಹೇಳ್ತಾರೆ ಅವ್ರು ಯಾಕೆ ಅಂತೇಳಿ. ಸೊ ಅವರು ಕಷ್ಟದಲ್ಲೂ ನಗಿಸುವಂಥ ಕೆಲಸ ಮಾಡಿದವರು. ಸೊ ಅವರಿಗೆ ನಾನು ವಿಶೇಷವಾಗಿ ಗೌರವ ಸಲ್ಲಿಸಬೇಕು, ನನಗೆ ಅವ್ರು ಇಷ್ಟ ಅಂಥೇಳಿ ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿರೋಂಥದ್ದು. ಇನ್ನು ಈ ರೈಟ್ ಹ್ಯಾಂಡ್ ಮುಂಗೈ ಏನಿದೆ ಇಲ್ಲಿ ಮತ್ತೊಂದು ಟ್ಯಾಟೂ, ಅದು ಮೈಕಲ್ ಜಾಕ್ಸನ್ ಟ್ಯಾಟೂ. ಸೊ ಈ ಮೈಕಲ್ ಜಾಕ್ಸನ್ ಟ್ಯಾಟೂ ಯಾಕೆ ಹಾಕ್ಸಿದ್ರು ಅಂತಂದರೆ ಅವ್ರಿಗೆ ಅವರು ಇಷ್ಟ ಅನ್ನುವಂಥದ್ದು ಒಂದು. ಹಾಗೆಯೇ ಈ ಸ್ಟೇಜ್ ಶೋ ಎಲ್ಲ ಕೊಡ್ತಿರ್ತಾರೆ ಚಂದನ್ ಶೆಟ್ರು. ಸೊ ಆವಾಗ ಅವ್ರ ಥರ ಡ್ಯಾನ್ಸ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿರುವಂಥದ್ದು. ಸೊ ಇದು ತುಂಬ ವಿಶೇಷ ಅನಿಸುತ್ತೆ ನಮಗೆ. ಇಬ್ಬರ ವ್ಯಕ್ತಿಗಳನ್ನು ದೇವರಿಗೆ ಕೈ ಮುಗಿಯುವ ಸಂದರ್ಭದಲ್ಲಿ ಅವರಿಗೂ ನಮಿಸಬೇಕು ಅನ್ನುವಂಥ ಆಸೆ ಇದೆಯಲ್ಲ, ಅಥವಾ ಆ ಒಂದು ಯೋಚನೆ ಇದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ನನಗೆ. ಇನ್ನು ಈ ವಿಚಾರ ಏನಿದೆ, ಟ್ಯಾಟೂ ವಿಚಾರ ಎಲ್ಲಿ ಹೇಳ್ಕೊಂಡ್ರು ಅಂತ ಪ್ರಶ್ನೆ ಬರುತ್ತೆ. ಸೊ ಇದನ್ನು ವಿವರವಾಗಿ ಹೇಳೋದಾದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಯೂಟ್ಯೂಬಲ್ಲಿ ಒಳ್ಳೆ ಹೆಸರು ಮಾಡಿರುವಂಥ RJ ರ್ಯಾಪಿಡ್ ರಶ್ಮಿ ಅವರ ಒಂದು ಪಾಡ್ಕಾಸ್ಟ್, ಅದರ ಹೆಸರು ಜಸ್ಟ್ ಕ್ಯೂರಿಯಸ್. ಸೊ ಜಸ್ಟ್ ಕ್ಯೂರಿಯಸ್ಸಲ್ಲಿ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಈ ಒಂದು ಟ್ಯಾಟೂಗಳೇನಿದೆ ಇದನ್ನು ತೋರಿಸಿರುವಂಥದ್ದು, ಹೇಳಿರುವಂಥದ್ದು, ಯಾಕೆ ಏನು ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ತುಂಬ ಇಂಟ್ರೆಸ್ಟಿಂಗ್ ಒಂದು ಪಾಡ್ಕಾಸ್ಟ್ ಇದು. ಸೊ ಸುಮಾರು ವಿಚಾರಗಳು ಇದರಲ್ಲಿ ಹಂಚ್ಕೊಂಡಿರುವಂಥದ್ದು. ಚಂದನ್ ಶೆಟ್ರು ತಮ್ಮ ಡೈನಾಮೈಟ್ ಆಲ್ಬಮ್ ಏನಿದೆ, ಮ್ಯೂಸಿಕ್ ವಿಡಿಯೋ, ಸೊ ಅದನ್ನು ಕನ್ನಡದಲ್ಲಿ ಮಾಡಬೇಕು, ಅದನ್ನು ಚೆನ್ನಾಗಿ ಕೇಳ್ತಿದ್ದಾರೆ, ಕನ್ನಡದಲ್ಲಿ ಬೇಕು ಅಂಥೇಳಿ. ಸೊ ಅದ್ರ ಬಗ್ಗೆ ಹೇಳ್ಕೊಂಡಿರುವಂಥದ್ದು. ಇಂಟರ್ನ್ಯಾಷನಲ್ ಮ್ಯೂಸಿಕ್ ಲೋಕಕ್ಕೆ ಕಾಲಿಟ್ಟಿರುವಂಥದ್ದು, ಅಲ್ಲಿ ಪ್ರಯತ್ನ ಮಾಡ್ತಿರುವಂಥದ್ದು. ಸೊ ಈ ಥರದ್ದೆಲ್ಲ ವಿಚಾರ ಹೇಳಿಕೊಂಡು ಕನ್ನಡದಲ್ಲಿ ಹೆಚ್ಚು ಹಾಡುಗಳನ್ನು ಮಾಡ್ತೀನಿ, ಆದರೆ ಆಗಾಗ ಒಂದೊಂದು ಇಂಗ್ಲೀಷ್ ಮಾಡ್ತೀನಿ ಅಂಥೇಳಿ ಹೇಳ್ಕೊಂಡಿರುವಂಥದ್ದು. ಹಾಗೆಯೇ ಡಯಾನಾ ಏನಿದ್ದಾರೆ, ಮೈಸೂರು ಹುಡುಗಿ, ಅವರು ನನ್ನ ಜೊತೆಗೆ ಕೆಲಸ ಮಾಡುವಂಥ ಒಬ್ಬ ಸಹ ಕಲಾವಿದೆ, ಅಥವಾ ನಾನು ಅವ್ರಿಗೆ ಗುರು, ಅಂದರೆ ಈ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಒಬ್ಬ ಮಾರ್ಗದರ್ಶಿಯಾಗಿ ಇದೇನೆ ಅಷ್ಟೇ, ಅವ್ರು ನನ್ನ ಗರ್ಲ್ ಫ್ರೆಂಡ್ ಅಲ್ಲ ಅನ್ನೋದನ್ನು ಕೂಡ ಕ್ಲಿಯರ್ ಮಾಡಿರುವಂಥದ್ದು. ಸೊ ಇದು ಚಂದನ್ ಶೆಟ್ಟಿ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಮತ್ತಷ್ಟು ಇನ್ನಷ್ಟು ಬೇರೆ ಬೇರೆ ವಿಚಾರ ಇರುತ್ತೆ, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಸದ್ಯಕ್ಕೆ ಇಷ್ಟು. ನಮಸ್ಕಾರ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.